ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಹುಚ್ಚರ ಥರ ಬದುಕಿ. ಜನ ಏನಂತಾರೆ, ಪ್ರಪಂಚ ಏನನ್ನತ್ತೆ ಎಲ್ಲ ಬಿಟ್ಟಾಕಿ. ಈ ಪ್ರಪಂಚ ಯಾವತ್ತೂ ನಮ್ಮನ್ನು ಅಳಿಸ್ಲಿಕ್ಕೆ ನೋಡ್ತಾ ಇರುತ್ತೆ. ಯಾರೇ ಏನೇ ಅಂದರೂ ನಿಮಗೇನು ವ್ಯತ್ಯಾಸ ಆಗಬಾರ್ದು, ಆ ರೀತಿ ಬದುಕಿ. ಯಾರು ಏನು ಅಂತ ಇದ್ದಾರೋ ಅನ್ನಲಿ, ಯಾರೇನು ಮಾಡ್ತಾಯಿದ್ದಾರೋ ಮಾಡಲಿ, ನಿಮ್ಗೇನು ಸರಿ ಅನಿಸುತ್ತೋ ಆ ರೀತಿ ಬದುಕಿ. ಹುಚ್ಚರು ಯಾವ ರೀತಿ ಬದುಕ್ತಾರೆ, ಯಾರು ಬೈದರೂ ನಗ್ತಾ ಇರ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದುಕ್ತಾರೆ, ಖುಷಿಯಾಗಿರ್ತಾರೆ. ಆ ರೀತಿ ಬದುಕಿ. ನಾವೆಲ್ಲರೂ ಯಾವ ರೀತಿ ಬದುಕ್ತಾ ಇದ್ದೀವಿ ಅಂದರೆ, ಫ್ರೆಂಡ್ಸ್ ಏನಂತಾರೆ, ಪಕ್ಕದ ಮನೆಯವ್ರು ಏನಂತಾರೆ, ರಿಲೇಷನ್ ಏನು ಅನ್ಕೋತಾರೆ, ಜನ ಏನು ಅನ್ಕೋತಾರೆ, ಈ ರೀತಿ ಬದುಕ್ತಾ ಇದ್ದೀವಿ. ಅದರ ಫಲನೇ ನಮಗೆ ಟೆನ್ಷನ್ನು, ಡಿಪ್ರೆಷನ್ನು, ತಲೆ ಕೆಟ್ಟು ಹೋಗ್ತಾ ಇದೆ. ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀವಿ. ಏನು ಮಾಡಬೇಕಂದ್ರೆ ಎಲ್ಲ ಚಿಂತೆ ಬಿಟ್ಟಾಕಿ ನಾವು ಖುಷಿಯಾಗಿರೋದನ್ನು ಕಲಿಬೇಕು. ನಮ್ಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಮಾಡಬೇಕು. ಯಾವಾಗ ನೀವು ಜನರ ಚಿಂತೆ ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ತಿರೋ ಆವತ್ತಿಂದನೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಜನ ಏನು ಅನ್ಕೋತಾರೆ ಅನ್ನೋ ಒಂದು ಕಾರಣಕ್ಕೆ ನಾವೇನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ, ಭಯದಲ್ಲಿ ಬದುಕ್ತಾ ಇದ್ದೀವಿ. ಜನ ಏನಾದ್ರು ಅಂದ್ಕೊಳ್ಳಿ, ನಮಗೇನು ಇಷ್ಟನೋ ನಾವು ಮಾಡಬೇಕು. ಹಾಡಬೇಕಾ ಹಾಡಿ, ಕುಣಿಬೇಕಾ ಕುಣೀರಿ, ನಿಮ್ಗೇನು ಇಷ್ಟನೋ ಮಾಡಿ. ನಿಮ್ಮ ಮನೇಲೂ ಸಹ ನಿಮಗೆ ಯಾರಾದರೂ ಬೈತಾ ಇದ್ದರೆ ಇಗ್ನೋರ್ ಮಾಡಿ, ತಲೆ ಕೆಡಿಸ್ಕೋಬೇಡಿ, ಖುಷಿಯಾಗಿರಿ. ಎಲ್ಲಿ ತನಕ ನೀವು ಜನರ ಮಾತಿಗೆ ಬೆಲೆ ಕೊಡ್ತಾ ಇರ್ತೀರೋ ಅಲ್ಲಿ ತನಕ ನೀವು ನೋವು ಅನುಭವಿಸ್ತಾನೆ ಇರಬೇಕಾಗತ್ತೆ. ಜನರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದು ನಿಮ್ಮ ಜೀವನ. ಅವ್ರ್ಯಾರು ನಿಮ್ಮ ಬುದ್ಧಿ ಹೇಳಲಿಕ್ಕೆ, ಅವ್ರ್ಯಾರು ನಿಮ್ಮ ಜೀವನದ ತೀರ್ಪು ನೀಡಲಿಕ್ಕೆ. ಈ ಜನ ನಮ್ಮ ಜೀವನದಲ್ಲಿ ಏನಾದರೂ ವ್ಯಾಲ್ಯೂ ಆ್ಯಡ್ ಮಾಡಬೇಕಂತ ಏನು ನೋಡಲ್ಲ. ಅವ್ರು ನಮ್ಮನ್ನು ಬೀಳಿಸ್ಲಿಕ್ಕೆ, ಅಳಿಸ್ಲಿಕ್ಕೆ, ನೋವುಂಟು ಮಾಡಲಿಕ್ಕೆ, ಟೆನ್ಷನ್ ಕೊಡಲಿಕ್ಕೆ ಇರೋದು. ಯಾಕೆ ಸೀರಿಯಸ್ ಆಗಿ ತಗೋತೀರ ಅವರನ್ನು? ನಿಮ್ಮ ಜೀವನ ನಿಮ್ಮಿಷ್ಟದಂತೆ ಬದುಕಿ.